ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗ್ಗೆ ನಾಷ್ಟಕ್ಕಾದರೂ ಆಗಲಿ, ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ, ರಾತ್ರಿ ಊಟಕ್ಕಾದರೂ ಆಗಲಿ ಒಂದು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ರೀ. ಆ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾವೊಂದು ಅರ್ಧ ಬೌಲ್ನಷ್ಟು ಅಕ್ಕಿ ಇಟ್ಕೊಂಡಿದ್ದು 1.5 ಕಪ್ ಐತ್ರಿ. ಇದು ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಎಷ್ಟೇ ಅಂತೇನಿಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ನಾವು ಸುಮಾರು ನಮ್ಮನೆ ಬೆಳಗಿನ ನಾಷ್ಟ ರೆಸಿಪಿಗಳು ಮಾಡಿರ್ತೀವಿ ರೀ. ಅದ್ರಾಗ ಅಕ್ಕಿ ರೊಟ್ಟಿನೂ ಒಂದು ಮಾಡ್ಕೊಂಡಿರ್ತೀವಿ. ಇವತ್ತು ನಾನು ಡಿಫ್ರೆಂಟ್ ಆಗಿರಲಿ ಅಂತೇಳಿ ಅಕ್ಕಿ ರೊಟ್ಟಿ ಮಾಡಕತ್ತೀನಿ. ಅದು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಇದಕ್ಕೆ ಸೌತೆಕಾಯಿ, ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಉಳ್ಳಾಗಡ್ಡಿ ಎಲ್ಲ ಹಾಕೊಂಡು ಮಾಡಕತ್ತೀನಿ. ನಾವು ನಾರ್ಮಲಾಗಿ ಅಕ್ಕಿ ರೊಟ್ಟಿ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ, ಸಬ್ಬಸಿಗೆ ಸೊಪ್ಪು ಇತ್ತಂದ್ರೆ ಸಾಕಪ್ಪ ಅಂತ ಮಾಡಿಬಿಡ್ತೀವಿ. ಈಗ ಎಲ್ಲ ಥರ ತರಕಾರಿನೂ ಹಾಕೊಂಡು ಮಾಡ್ಕೊಂಡ್ರೆ ಒಳ್ಳೆ ಹೆಲ್ತಿಯಾಗಿರುತ್ತದೆ, ಸಖತ್ತಾಗಿ ಟೇಸ್ಟು ಕೊಡ್ತೈತೆ ರೀ. ನಾನಿವತ್ತು ತರಕಾರಿಗಳು ಹಾಕೊಂಡು ಮಾಡಕತ್ತೀನಿ ನೋಡ್ರಿ. ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡೀನಿ, ಅದು ಹಾಕೋತೀನಿ ನೋಡ್ರಿ. ಒಂದು ಸೌತೆಕಾಯಿ ತುರ್ಕೊಂಡೀನಿ, ಅದು ಹಾಕೋತೀನಿ ನೋಡ್ರಿ. ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೀನಿ, ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡೀನಿ, ಅದನ್ನೂ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕೋತೀನಿ ನೋಡ್ರಿ. ಇದು ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಕೊಡ್ತೈತೆ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿದ್ರೆ ಹಾಕೋರಿ, ಇಲ್ಲ ಪೇಸ್ಟ್ ಆದರೂ ಹಾಕೋರಿ. ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಂಡೀನಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಹಾಕೋಬೇಕಾಗ್ತೈತೆ ರೀ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಮಕ್ಳಿಗೆ ಬಾಯಿಗೆ ಸಿಗ್ತಾ ಇರ್ತಾವೆ, ಅವಾಗ ಮಕ್ಳಿಗೆ ಖಾರ ಆಗುತ್ತೆ. ಹಾಗಾಗಿ ನಾನು ಪೇಸ್ಟ್ ಮಾಡಿ ಹಾಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಗೊಂಡಿನಿ, ಅದನ್ನು ಹಾಕೋತೀನಿ ರೀ. ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾನು ಒಂದು ಕ್ಯಾರೆಟ, ಒಂದು ಸೌತೆಕಾಯಿ ತೊಗೊಂಡಿದ್ರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇದು ಮೊದಲೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಸಬ್ಬಸಿಗೆ ಸೊಪ್ಪಿನಾಗೂ ನೀರಿನ ಅಂಶ ಇರ್ತೈತಿ, ಉಳ್ಳಾಗಡ್ಡಿಯಾಗೂ ನೀರಿನ ಅಂಶ ಇರ್ತೈತಿ. ಮತ್ತು ನಾವು ಸೌತೆಕಾಯಿ ತುರಿದು ಹಾಕೊಂಡಿವಿ, ಸೌತೆಕಾಯಿಯಾಗೂ ನೀರಿನ ಅಂಶ ಇರ್ತೈತಿ. ಕಾಯಿ ತುರಿ ಹಾಕೊಂಡಿವಿ, ಅದ್ರಾಗೂ ನೀರಿನ ಅಂಶ ಇರ್ತೈತಿ. ನೀವು ಮೊದಲು ನೀರು ಹಾಕಕ್ಕೆ ಹೋಗ್ಬೇಡ, ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಡ್ರಿ. ಮತ್ತು ಇದು ಎಲ್ಲ ತರಕಾರಿ ಸೊಪ್ಪು ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ರೀ. ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು, ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡ್ಕಟ್ಬೋದು, ಇಲ್ಲ ರಾತ್ರಿ ಊಟಕ್ಕೆ ಲೈಟಾಗಿರ್ಲಪ್ಪ ಅಂದ್ರೆ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ರೀ. ಈಗ ನೋಡ್ರೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೇನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಹಿಟ್ಟು ನಾದ್ಕೋತೀನಿ. ನಾವು ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೋತೀವಲ್ಲ, ಆ ಹದ ಇದ್ರೆ ಸಾಕು. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡೆ ನೋಡ್ರಿ. ಈ ಹದ ಆಗೈತೆ ನೋಡ್ರಿ. ತೀರಷ್ಟು ಗಟ್ಟಿನೂ ಇರಬಾರ್ದು, ತೀರಷ್ಟು ಮೆತ್ತಗನೂ ಇರಬಾರ್ದು. ಈ ಹದ ಇರ್ಬೇಕು ನೋಡ್ರಿ. ನೀವು ಇದಕ್ಕೆ ಬೇಕಾದ್ರೆ ಕೊತ್ತಂಬರಿ ಹಾಕೋಬೋದು, ಶುಂಠಿ ಹಾಕೋಬೋದು. ನೀವು ನಿಮ್ಮ ಮನೆಯಾಗ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೆಕ್ಸ್ಟ್ ಟೈಮ್ ಮಾಡಾಗ ಅದನ್ನ ಮಾಡಿ ತೋರಿಸ್ತೀನಿ ರೀ. ನಾನು ಸುಮಾರು ನಮ್ಮನೆ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ರೀ. ಇದನ್ನು ನಮ್ಮ ನೀರ್ಲತ್ತೆ ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ನೋಡಿರಿ ಈ ರೀತಿ ನಾದ್ಕೊಂಡೆ ನೋಡೋಣ. ಎಲ್ಲ ಇರ್ಬೇಕು ರೀ. ಈಗ ಇದೊಂದು 5 ನಿಮಿಷ ನೆನಿಲ್ರಿ. ನೆನೆಷ್ಟೊತ್ತಿಗೆ ಇದಕ್ಕೆ ನಾವು ಕಾಂಬಿನೇಷನ್ ಚಟ್ನಿ ಮಾಡ್ಕೊಂಬರಮ್ರಿ. ನೀವು ಅದೇ ಥರ ಚಟ್ನಿ ಮಾಡ್ಬೇಕು, ಇದೇ ಥರ ಚಟ್ನಿ ಮಾಡ್ಬೇಕತ್ತೀನಿಲ್ಲ. ಮತ್ತು ನಾವು ಇದ್ರಾಗೆಲ್ಲ ಹಾಕಿ ಮಾಡಿರ್ತೀವಿ. ನೀವು ಚಟ್ನಿನೂ ಬೇಕಾಗಿಲ್ಲ, ಹಂಗೆ ಮಾಡ್ಕೋಬೋದು ರೀ. ಇದನ್ನ ಈ ಕಡೆ ಎತ್ತಿಟ್ಬಿಟ್ಟು ಈಗ ಚಟ್ನಿ ಮಾಡ್ಕೊತೀನಿ ರೀ. ಈಗ ನಾನು ಹಿಟ್ಟು ನೆನೆಯಾಕೆ ಬಿಟ್ಟಿನಿ ರೀ. ಇದೊಂದು 5 ನಿಮಿಷ ನೆನಿಲ್ರಿ. ಇದು ಹಿಟ್ಟು ನೆನಿಬೇಕತ್ತೇನಿಲ್ಲ ರೀ, ನೀವು ಅದೇ ತಕ್ಷಣ ಮಾಡ್ಕೋಬೋದು. ನಾನು ಚಟ್ನಿ ಮಾಡ್ಕೊಳಕತ್ತೀನಿಲ್ಲ, ಹಾಗಾಗಿ ನೆನೆಲಕ್ಕೆ ಬಿಟ್ಟಿದ್ದೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತೀನಿ ರೀ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಇದು ಎಣ್ಣೆ ಬಿಸಿ ಆಗೈತಿ. ನಾವು 1 ಸ್ಪೂನ ಕಡಲೆಬೇಳೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡಿರಿ. 1 ಸ್ಪೂನ ಉದ್ದಿನಬೇಳೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡಿರಿ. ಇವೊಂದು ಸ್ವಲ್ಪ ಹುರ್ಕೊಳ್ಳೋಣ. ಉದ್ದಿನಬೇಳೆ, ಕಡಲೆಬೇಳೆ ಹುರ್ಕೋತೀನಿ ರೀ. ನೀವು ಅಕ್ಕಿ ರೊಟ್ಟಿ ಜೊತೆಗೆ ಸುಮಾರು ನಮ್ಗೆ ಚಟ್ನಿಗಳು ಮಾಡಿರ್ತೀರಿ. ಕಾಯಿ ಚಟ್ನಿ ಮಾಡಿರ್ತೀರಿ, ಟೊಮೆಟೊ ಚಟ್ನಿ ಮಾಡಿರ್ತೀರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಮಾಡ್ಕೊಂಡಿರ್ತೀರಿ. ನಾನಿವತ್ತು ಡಿಫ್ರೆಂಟಾಗಿರಲಿ ಅಂಥೇಳಿ ನಾವೊಂದು ಚಟ್ನಿ ಮಾಡಾಕತ್ತೀನಿ ರೀ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಏನೋ. ಈಗ ನಾನು 1-2 ಬೆಳ್ಳುಳ್ಳಿ ತೊಗೊಂಡಿನಿ, ಬೆಳ್ಳುಳ್ಳಿ ಹಾಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ತೊಗೊಂಡಿನಿ, ಕರಿಬೇವು ಹಾಕೋತೀನಿ ರೀ. 1-2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ, ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ. 1 ಟೊಮೆಟೊ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ, 1 ಟೊಮೆಟೊನ ಹಾಕೋತೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತೀನಿ. ಸ್ವಲ್ಪ ಜೀರಿಗೆ ಹಾಕೋತೀನಿ. ಇದೆಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತದೆ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಸಿ ವಾಸನೆ ಹೋಗುವವರೆಗೆ ಹುರ್ಕೋಬೇಕು. ಒಂದು ಸ್ವಲ್ಪ ಶೇಂಗದ ಕಾಳು ಹಾಕೋತೀನಿ ನೋಡಿ. ಇದೆಲ್ಲ ಹಸಿ ವಾಸನೆ ಹೋಗುವವರೆಗೆ ಹುರ್ಕೋಬೇಕಾಗ್ತದೆ.
ನಾನು ಅಕ್ಕಿ ರೊಟ್ಟಿಗೆ ಈ ರೀತಿ ಚಟ್ನಿ ಮಾಡ್ಕೊಳಕತ್ತೀನಿ ರೀ. ನಿಮಗೆ ಯಾವ್ಯಾವ ಬೇರೆ ಬೇರೆ ಡಿಫ್ರೆಂಟಾಗಿ ಚಟ್ನಿಗಳು ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ. ಈಗ ನಾನು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಶೇಂಗಾದ ಕಾಳು ಎಲ್ಲ ಹಾಕಿ ಚಟ್ನಿ ಮಾಡ್ಕೊಳಕತ್ತೀನಿ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೋದು. ಇದೇ ಮಾಡ್ಕೋಬೇಕು ಅದೇ ಮಾಡ್ಕೋಬೇಕಂತೇನಿಲ್ಲ. ಅಕ್ಕಿ ರೊಟ್ಟಿಗೆ ಒಂದು ಚಟ್ನಿ ಇದ್ರೆ ಒಳ್ಳೆ ಕಾಂಬಿನೇಷನ್ ರೀ. ಹಾಗಾಗಿ ನಿಮ್ಗೆ ಯಾವುದೇ ಚಟ್ನಿ ಬೇಕಾಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೋದು. ಕಾಯಿ ಚಟ್ನಿ ಆದರೂ ಮಾಡ್ಕೊಬೋದು. ಈಗ ನಾ ಮಾಡಕತ್ತೀನಲ್ಲ ಈ ರೀತಿ ಆದರೂ ನೀವು ಮಾಡ್ಕೊಬೋದು. ಈಗ ನೋಡ್ರಿ, ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತಿ ಎಲ್ಲ ಹುರಿದ ಇವು ಒಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ನೀವು ಇದಕ್ಕೆ ಪುದೀನ ಹಾಕೋಬೋದು, ಕೊತ್ತಂಬರಿ ಹಾಕೋಬೋದು. ನಿಮ್ಗೆ ಯಾವುದ್ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು ಚಟ್ನಿಗೆ. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ. ಈಗ ನಾನು ಹುರಿದು ತಣ್ಣಗೆ ಹಾಕ್ಬಿಟ್ಟಿದ್ದೆ ರೀ. ತಣ್ಣಗಾಗ್ಯಾವು. ಇದು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ನೋಡ್ರಿ. ನೋಡಿರಿ, ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನಾ ಯಾವ ರೀತಿ ಹುರ್ಕೊಂಡಿನಿ ಅಂತೇಳಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು ರೀ. ಈಗ ಇದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಸ್ವಲ್ಪ ಹಾಕ್ಕೋತೀನಿ ರೀ. ನಿಮ್ಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತಳಗ ಬೇಕು ನೋಡ್ಕೊಂಡು ನೀವು ನೀರು ಹಾಕೋರಿ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ. ನಾನು ಈ ರೀತಿ ಚಟ್ನಿ ಮಾಡ್ಕೊಂಡಿದ್ರೆ ನಿಮಗೆ ಯಾವ ರೀತಿ ಚಟ್ನಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನಾನು ಹಿಟ್ಟಿನ ಹಾಕ್ಬಿಟ್ಟಿದ್ದೆ ರೀ. ಇದಕ್ಕೆ ಕಾಂಬಿನೇಷನ್ ಚಟ್ನಿನೂ ಮಾಡ್ಕೊಂಡೇನೆ. ಈಗ ರೊಟ್ಟಿ ತಡ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ರೊಟ್ಟಿ ತಟ್ಕೋರಿ. ನಾನೀಗ ಈ ಸೈಜಲ್ಲಿ ಉಳ್ಳಿ ತೊಗೋತೀನಿ ನೋಡಿರಿ. ಈಗ ನಾನು ಬಾಳೆ ಎಲೆ ತೊಗೊಂಡಿನ್ರಿ. ಈಗ ಇದಕ್ಕೆ ಎಣ್ಣೆ ಸವರ್ಕೋತೀನಿ ನೋಡಿರಿ. ನಾನು ಬಾಳೆ ಎಲೆ ತೊಗೊಂಡು ತಟ್ಟಾಕತ್ತೀನಿ. ನೀವು ಬೇಕಾದ್ರೆ ಬಟರ್ ಪೇಪರಲ್ಲಿ ಆದರೂ ತಟ್ಕೋಬೋದು, ಇಲ್ಲ ರೊಟ್ಟಿ ತಟ್ಟು ಸೀಟ್ ಇದ್ರೆ ಅದ್ರ ಮೇಲೆ ಆದರೂ ತಟ್ಕೋಬೋದು. ನಿಮ್ಮ ಮನೆ ನೀವು ರೊಟ್ಟಿ ಹೆಂಗೆ ತರ್ತೀರಿ ನೋಡಿಕೊಂಡು ಅದ್ರ ಮೇಲೆ ತಟ್ಕೋರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ತಟ್ಕೋಬೇಕಾಗ್ತೈತೆ ರೀ. ನಿಮ್ಗೆ ಎಷ್ಟು ತಳ್ಳಗೆ ತಟ್ಟಕ್ಕೆ ಸಾಧ್ಯ ಆಗುತ್ತಲ್ರಿ ಅಷ್ಟು ತಳ್ಳಗೆ ತಟ್ಕೋರಿ. ಯಾಕಂದ್ರೆ ನಾವು ಇದ್ರಾಗ ಕ್ಯಾರೆಟು ಸೌಂತಿಗೆ ಎಲ್ಲ ತುರಿದು ಹಾಕಿರ್ತೀವಿ, ತಳ್ಳಗೆ ಆಗ್ತೈತೆ ರೀ ಇದು. ನೀವು ಬೇಕಾದ್ರೆ ಉಳ್ಳಾಗಡ್ಡಿನೂ ತುರಿದು ಹಾಕ್ಕೋಬೋದು. ನಾನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ತುರಿದು ಹಾಕ್ಕೋಬೋದು ರೀ. ನಾನು ಈ ಸೈಜಲ್ಲಿ ತಟ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ತಟ್ಕೋರಿ. ಈಗ ಇದು ಬೇಯಿಸ್ಕೋಬೇಕು. ಈಗ ಹಂಚಿಕೆ ಹಾಕಿ ಇಡ್ತೀನಿ ರೀ. ಇದೇ ರೀತಿ ಮಿಕ್ಕಿದ ರೊಟ್ಟಿ ಎಲ್ಲ ತಟ್ಕೋತೀನಿ ರೀ. ಈಗ ನಾನು ಹಂಚಿಕೆ ಹಾಕಿ ಇಟ್ಕೋತೀನಿ ನೋಡಿರಿ. ಇದು ಹಂಚ ಕಾಯ್ಬೇಕು ರೀ. ಹಂಚು ಕಾಯ್ದ ನಂತರ ನಾವು ತಟ್ಕೊಂಡಿರೋ ರೊಟ್ಟಿ ಒಯ್ದು ಹಾಕ್ಕೊಳ್ಳೋಣ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಈಗ ನಾನು ರೊಟ್ಟಿ ಏನು ತಟ್ಕೊಂಡಿನಲ್ಲ ರೀ ಅದು ಹಾಕ್ಕೋತೀನಿ ನೋಡಿರಿ. ನಾನು ಬಾಳೆ ಎಲೆ ಮೇಲೂ ತಟ್ಟಿ ತೋರಿಸೀನಿ, ಕಾಟನ್ ಬಟ್ಟೆ ಮೇಲೂ ತಟ್ಟಿ ತೋರಿಸೀನಿ, ಪ್ಲಾಸ್ಟಿಕ್ ಶೀಟ್ ಮ್ಯಾಗೂ ತಟ್ಟಿ ತೋರಿಸೀನಿ. ಈಗ ನಾನು ಬಟರ್ ಪೇಪರ್ ಮೇಲೆ ತಟ್ಟಿ ಹಾಕೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಆ ರೀತಿ ತಟ್ಕೋಬೋದು ರೀ. ಈಗ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಅಕ್ಕಿ ರೊಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ತಾವ್ರು. ನಾನು ಹೇಳ್ದಂಗೆ ನೀವೇನಾರು ಅಕ್ಕಿ ರೊಟ್ಟಿ ಮಾಡಿದ್ರೆ ಅಂದ್ರೆ ಮಸ್ತಾಗಿ ಬರ್ತಾವ್ರಿ. ನೀವು ಒಂದ್ಸತಿ ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತಾವೆ ಎಷ್ಟು ಚಲೋ ಇರ್ತಾವೆ ಅಕ್ಕಿ ರೊಟ್ಟಿ ಅಂತೇಳಿ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಅಂದ್ರೆ ಮಸ್ತಾಗಿ ಬರ್ತೈತೆ ರೀ ಅಕ್ಕಿ ರೊಟ್ಟಿ. ನೋಡ್ರಿ ಎಷ್ಟು ತಳ್ಳಗೆ ತಡ್ಕೊಂಡು ಅನ್ನೋದು ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ವಾವ್, ಎಷ್ಟು ಸೂಪರಾಗಿ ಬಂದೈತೆ ನೋಡಿರಿ. ನೋಡಿರಿ ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಇದು ಅಕ್ಕಿ ರೊಟ್ಟಿ ರೆಡಿ ಆಯಿತು. ನಾನು ತಕ್ಕೋತೀನಿ ನೋಡಿರಿ. ಈಗ ನೋಡಿರಿ ನಾ ಅಕ್ಕಿ ರೊಟ್ಟಿ ಏನು ಮಾಡ್ಕೊಂಡಿಲ್ಲ ರೀ ಅವು ಸರ್ವ್ ಮಾಡ್ತೀನಿ ನೋಡಿರಿ. ನಾ 2 ಮಾಡ್ಕೊಂಡಿನಿ, ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೊತೀನಿ ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತಾವ್ರಿ. ನಾನು ಚಟ್ನಿ ಮಾಡ್ಕೊಂಡಿದ್ದಿಲ್ಲ ರೀ, ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿ ಅದು ಸರ್ವ್ ಮಾಡ್ತೀನಿ ನೋಡಿರಿ. ಅಕ್ಕಿ ರೊಟ್ಟಿ ಚಟ್ನಿ ಮಾಡ್ಕೊಂಡು ತಿಂದು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಅಕ್ಕಿ ರೊಟ್ಟಿ ಟೊಮೆಟೊ ಚಟ್ನಿ ಮಾಡೋದನ್ನ. ಈ ಟೊಮೆಟೊ ಚಟ್ನಿ ಅಕ್ಕಿ ರೊಟ್ಟಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.